ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಬಾಂಬೆ ರವವನ್ನು ಉಪಯೋಗಿಸ್ಕೊಂಡು ಹಪ್ಪಳವನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಗರಿಗರಿಯಾಗಿ ಬಂದಿರುವಂತಹ ಹಪ್ಪಳವನ್ನು 1 ವರ್ಷ ಕೂಡ ಕೆಡದಂತೆ ನಾವು ಇಟ್ಕೊಂಡು ಯಾವಾಗ ಬೇಕಂದವು ಹುರ್ಕೊಂಡು ತಿನ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬಾಂಬೆ ರವದಿಂದ ಹಪ್ಪಳವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಬಾಂಬೆ ರವವನ್ನು ಹಾಕ್ತಾ ಇದ್ದೀನಿ. ಈ ಬಾಂಬೆ ರವಕ್ಕೆ ಇನ್ನೀಗ ಮುಳುಗುವಷ್ಟು ನೀರನ್ನು ಹಾಕಿ ಅರ್ಧ ಗಂಟೆ ನೆನೆಸ್ಕೊಳ್ಬೇಕಾಗುತ್ತೆ. ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಮೆತ್ತಗಾದರೆ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ರುಬ್ಕೊಳ್ಳೋದಕ್ಕೆ ಬರುತ್ತೆ. ಅದಕ್ಕೋಸ್ಕರ ನೀರನ್ನು ಹಾಕಿ ಅರ್ಧ ಗಂಟೆ ನೆನೆಸ್ತಾ ಇದ್ದೀನಿ. ಈಗ ನೋಡ್ಬೋದು ಅರ್ಧ ಗಂಟೆ ಆದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಇನ್ನೊಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ನೆನೆಸಿರುವಂತಹ ಬಾಂಬೆ ರವವನ್ನು ಹಾಕ್ತಾ ಬರಬೇಕು. ಇದಕ್ಕೆ ಇನ್ನೀಗ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ತರಬೇಕು. ಅಕ್ಕಿ ಹಿಟ್ಟನ್ನೆಲ್ಲ ನಾವೀಗ ನೀರು ದೋಸೆಗೆ ರುಬ್ಕೊಳ್ತೀವಲ್ಲ, ಅದೇ ಥರನೇ ರುಬ್ಕೊಂಡ್ರೆ ಆಯಿತು. ಈಗ ನೋಡ್ತಿರ್ಬೋದು ನಾನೀಗ ರುಬ್ಬಿ ತಂದಿದ್ದೀನಿ, ನೈಸಾಗಿದೆ. ಇನ್ನೀಗ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಬೇಕು. ಅದಕ್ಕೆ 5.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವ ಕಪ್ ಅಳತೆಯಿಂದ ಬಾಂಬೆ ರವವನ್ನು ತಗೊಂಡಿರ್ತೀವಲ್ಲ, ಅದೇ ಕಪ್ಪಿನಿಂದ 5.5 ಕಪ್ಪು ನಾವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಟೋಟಲ್ ಆಗಿ ನಾವೀಗ 6 ಕಪ್ಪು ನೀರನ್ನು ಹಾಕೋದಂಗೆ ಆಗುತ್ತೆ. ನಾವಾಗಲೇ ರುಬ್ಕೊಳ್ಳೋದಕ್ಕೆ ಕೂಡ ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಲಾಸ್ಟ್ ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾವೀಗ ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಳ್ಬೋದು ಇದಕ್ಕೆ ನಿಮಗೆ ಬೇಕಂದರೆ, ಅಥವಾ ಚಿಲ್ಲಿ ಫ್ಲೇಕ್ಸನ್ನಾದರೂ ಹಾಕ್ಕೊಳ್ಬೋದು. ನಂತರ ಇದಕ್ಕೆ 1 ಚಮಚ ಆಗುವಷ್ಟು ಕೊಲೌಂಜಿ ಸೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದು ಇಲ್ಲ ಅಂತ ಅನ್ನುವರು ಕಪ್ಪು ಎಳ್ಳನ್ನಾದರೂ ಬಳಸ್ಬೋದು, ಅಥವಾ ಜೀರಿಗೆಯನ್ನಾದರೂ ಹಾಕ್ಕೊಳ್ಬೋದು. ಇನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿ ಆದ ನಂತರ ನಾವಾಗಲೇ ರುಬ್ಬಿ ಇಟ್ಟಂತಹ ಬಾಂಬೆ ರವದ ಮಿಶ್ರಣವನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಇನ್ನು ಇದನ್ನು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಕಾಯಿಸ್ತಾ ಬರಬೇಕು. ನಾವು ಯಾವಾಗ ಕಾಯಿಸ್ತಾ ಬರ್ತೀವಲ್ಲ ಆವಾಗ ಹಿಟ್ಟು ಕೂಡ ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ಒಂದು ಕುದಿ ಬಂತು ಅನ್ನುವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ಮಿಡ್ಲಲ್ಲಿ ಎಲ್ಲಾದರೂ ಗಂಟೆಲ್ಲ ಇಲ್ದಂಗೆ ಇದನ್ನು ನೋಡಿಕೊಂಡು ಕೈ ಆಡಿಸೋದನ್ನು ಬಿಡಬಾರ್ದು. ಆಮೇಲೆ ಇದು ತಳ ಎಲ್ಲ ಸೀದು ಹೋಗುತ್ತೆ. ಸ್ವಲ್ಪ ನಾವು ಆಚೆ ಈಚೆ ಆಯಿತು ಅಂತಂದರೂ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಮಾಡೋ ಕಾರಣ ಇದನ್ನು ನೋಡ್ಕೊಳ್ಬೇಕಾಗುತ್ತೆ. ಈಗ ನೋಡ್ತಿರ್ಬೋದು ಒಂದು ಕುದಿ ಬರ್ತಾ ಇದೆ, ನಾನೀಗ ತೋರಿಸ್ತಾ ಇದ್ದೀನಲ್ಲ. ಇನ್ನೀಗ ಸ್ಟವನ್ನು ಆಫ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನಾದರೂ ಹಾಕ್ಕೊಳ್ಬೋದು, ಅಥವಾ ಕರಿಬೇವು ಸೊಪ್ಪು ಯಾವುದು ಬೇಕು ನಿಮಗೆ ಇಷ್ಟ ಬಂದದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದನ್ನು ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು 5ರಿಂದ 10 ನಿಮಿಷಗಳ ಕಾಲ ಹಾಗೇ ಬಿಡಬೇಕಾಗುತ್ತೆ. ಆಮೇಲೆ ನಾವು ಇದನ್ನು ಹಪ್ಪಳವನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಹಪ್ಪಳವನ್ನು ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಇವತ್ತು ಬಟ್ಟೆಯನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಪಂಚೆ ಬರುತ್ತಲ್ಲ, ಬಿಳಿ ಪಂಚೆ, ಅದರಲ್ಲೇ ಹಾಕೋದ್ರಿಂದ ನಾವು ಸುಲಭವಾಗಿ ಹಪ್ಪಳವನ್ನು ಕೂಡ ತೆಕ್ಕೊಳ್ಬೋದು. ಅಥವಾ ನೀವು ಪ್ಲಾಸ್ಟಿಕ್ ಶೀಟಲ್ಲಿ ಹಾಕ್ತಿರಿತ್ತಾದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಕೆಲವೊಬ್ಬರು ಪ್ಲಾಸ್ಟಿಕ್ ಶೀಟನ್ನು ಆದಷ್ಟು ಅವಾಯ್ಡ್ ಮಾಡ್ತಾರೆ. ಅದರಿಂದ ಇವತ್ತು ಬಟ್ಟೆ ಮೇಲೇ ಹಾಕ್ಕೊಂಡು ಹಪ್ಪಳವನ್ನು ಹೇಗೆ ತೆಗೆಯೋದು ಅಂತ ಕೂಡ ತೋರಿಸ್ತೀನಿ ಸುಲಭವಾಗಿ. ಈಗ ನೋಡ್ತಿರ್ಬೋದು ನಾನಿಲ್ಲಿ ಪಂಚೆಯನ್ನು ತಗೊಂಡು ಅದರ ಮೇಲೇ ಹಪ್ಪಳವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಸೌಟ್ ಆಗುವಷ್ಟು ಸಣ್ಣ ಸೌಟಲ್ಲಿ ತಗೊಂಡು ಹಾಕ್ತಾ ಬರಬೇಕು. ನೋಡಿ, ಈ ಥರ ತುಂಬ ತೆಳ್ಳಗೆ ಕೂಡ ಮಾಡಿಕೊಂಡ್ರೆ ನಮಗೆ ಬಟ್ಟೆಯಲ್ಲಿ ಹಾಕೋದ್ರಿಂದ ತೆಗೆಯೋದು ಕೂಡ ಕಷ್ಟ ಆಗುತ್ತೆ. ಅದಕ್ಕಾಗಿ ಮೀಡಿಯಮ್ ದಪ್ಪದಲ್ಲಿ ನಾವು ಇದನ್ನು ಒಂದೊಂದು ಸ್ವಲ್ಪ ಸೌಟಲ್ಲಿ ತೆಗೆದು ಹಾಕ್ಕೊಳ್ತಾ ಬರಬೇಕು. ಇದನ್ನು ಇನ್ನೂ ಸೈಜು ನಿಮಗೆ ಬೇಕಿರುವಷ್ಟನ್ನು ದೊಡ್ಡವನ್ನು ಮಾಡ್ಕೊಳ್ಬೋದು, ಅಥವಾ ಸೆಂಡಿಗೆ ಥರ ಸಣ್ಣಕ್ಕೆ ಹಾಕ್ತಾರೆ ಅಂತಂದರೆ ಅದನ್ನು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಹಪ್ಪಳ ಥರ ಮಾಡೋದ್ರಿಂದ ಇವತ್ತು ಸ್ವಲ್ಪ ದೊಡ್ಡ ಸೈಜಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರದ ಹಪ್ಪಳ ಸಂಡಿಗೆಗಳನ್ನೆಲ್ಲ ಹಾಕಬೇಕಾದ್ರೆ ಬೆಳಗ್ಗಿನ ಹೊತ್ತು ಬೇಗನೆ ಹಾಕ್ಕೊಳ್ಬೇಕು. ಆವಾಗ ಚೆನ್ನಾಗಿ ಒಣಗಿ ಸಿಗುತ್ತೆ. 9 ಗಂಟೆಯಿಂದ 10 ಗಂಟೆ ಒಳಗಡೆ ಹಾಕ್ಕೊಳ್ಬೇಕು. ಈಗ ನೋಡಿ, ಸರಿಯಾಗಿ ಒಣಗಿದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ಬಟ್ಟೆಯಲ್ಲಿ ಈಗ ಹಾಕಿರೋದನ್ನು. 2 ದಿವಸದ ಬಿಸಿಲಲ್ಲಿ ಒಣಗಿದಾಗ ಚೆನ್ನಾಗಿ ಡ್ರೈ ಆಗಿ ಸಿಕ್ಕಿದೆ. ಇನ್ನೀಗ ಇದನ್ನು ತೆಗೆಯೋದು ಹೇಗೆ ಅಂತ ನೋಡೋಣ. ಇನ್ನು ಬಟ್ಟೆಯನ್ನು ಉಲ್ಟಾ ಮಾಡಿ ಹಿಂಭಾಗಕ್ಕೆ ನಾವು ನೀರನ್ನು ಈಗ 3ರಿಂದ 4 ಬಾರಿ ಆದರೂ ಸರಿಯಾಗಿ ಚಿಮುಕಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ತೆಗೆಯೋದು ತುಂಬ ಕಷ್ಟ. ಈ ಥರ ಬಟ್ಟೆಯಲ್ಲಿ ಹಾಕೋದ್ರಿಂದ ಅದನ್ನು ಕೇರ್ಫುಲ್ಲಾಗಿ ನಾವು ಈಗ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರು ಹಾಕಿದರೂ ಅಷ್ಟು ಪಕ್ಕನೆ ಎದ್ದುಕೊಂಡು ಬರೋದಿಲ್ಲ. ಒಂದು 3ರಿಂದ 4 ಸರಿ ಆದರೂ ಚಿಮುಕಿಸ್ಬೇಕಾಗತ್ತೆ ನೀರನ್ನು. ಆವಾಗ ನೋಡಿ ಈ ಥರ ಚೆನ್ನಾಗಿ ಎದ್ದುಕೊಂಡು ಬರುತ್ತೆ. ಇನ್ನು ಆದಷ್ಟು ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಿ ಈ ಥರ ಪಂಚೆ ಮೇಲೆ ಹಾಕೋದನ್ನು ರೂಢಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಎದ್ದುಕೊಂಡು ಕೂಡ ಬರುತ್ತೆ. ತೆಗೆಯುವಂತಹ ಪ್ರೋಸೆಸ್ಸನ್ನು ನಾನು ಈಗಾಗಲೇ ತೋರಿಸಿದ್ದೀನಿ. ಇದೇ ಸುಲಭ ವಿಧಾನದಲ್ಲಿ ನೀವು ಚೆನ್ನಾಗಿ ಬಿಡಿಸ್ಕೊಳ್ಬೋದು ಎಲ್ಲ ಹಪ್ಪಳಗಳನ್ನು.
ಇನ್ನು ಎರಡನೇ ಬಿಸಿಲಲ್ಲಿ ನಾನು ಇದನ್ನು ಹೇಗೆ ತೆಗೆಯೋದು ಅಂತ ತೋರಿಸಿದ್ದೀನಿ. ತುಂಬಾ ಡ್ರೈ ಆಗಿ ಸಿಕ್ಕಿರೋದನ್ನು ನಾವೀಗ ಹಪ್ಪಳಗಳನ್ನು ಬೇರೆ ಮಾಡ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಹಪ್ಪಳಗಳು ಒದ್ದೆ ಅದೇ ರೀತಿಯಾಗಿ ಇರುತ್ತೆ. ಆಗ ನಾವು ಅದನ್ನು 3ನೇ ದಿವಸ ಬಿಸಿಲಿಗೆ ಕೂಡ ಹಾಕಿ ಒಣಗಿಸಿ ಇಟ್ಕೊಳ್ಬೇಕಾಗುತ್ತೆ. ಈಗ 3ನೇ ದಿವಸದ ಬಿಸಿಲಲ್ಲಿ ಒಣಗಿದಂಥ ಹಪ್ಪಳವನ್ನು ನಾನೀಗ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ತಿರ್ಬೋದು, ಚೆನ್ನಾಗಿ ಡ್ರೈ ಆಗಿದೆ. ಇನ್ನು ಇದನ್ನು ನಾವೀಗ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 1 ವರ್ಷದ ಕಾಲ ಹಾಗೆಯೇ ಇಟ್ಕೊಂಡು ಯಾವಾಗ ಬೇಕಂದವಾಗ ಹಪ್ಪಳಗಳನ್ನು ಹುರ್ಕೊಂಡು ತಿನ್ಬೋದು. ಇದೇ ಥರದ ಹಿಟ್ಟಿನಿಂದ ಸಂಡಿಗೆಯನ್ನು ಕೂಡ ಮಾಡಿಕೊಂಡು ತಿನ್ಬೋದು. ಸ್ವಲ್ಪ ಉಪ್ಪನ್ನು ನಾವು ಜಾಸ್ತಿ ಹಾಕಿದಾಗ ಊಟದ ಜೊತೆಗೆ ಕೂಡ ಇದನ್ನು ಹುರ್ಕೊಂಡು ತಿನ್ಬೋದು. ಈಗ ನೋಡಿ, ಎಣ್ಣೆಯಲ್ಲಿ ಹಾಕಿ ಕಾದ ಎಣ್ಣೆಯಲ್ಲಿ ಕರಿಯೋದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬರುತ್ತೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಬೇಸಿಗೆ ಟೈಮಲ್ಲಿ ಈ ಥರದ ಹಪ್ಪಳ ಸಂಡಿಗೆಗಳನ್ನು ಮಾಡಿಕೊಂಡ್ರೆ ಮಳೆಗಾಲಕ್ಕೆ ಕೂಡ ಈಸಿಯಾಗಿ ಏನಾದರೂ ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೆ ಸುಲಭ ಆಗುತ್ತೆ. 1 ಕಪ್ ಆಗುವಷ್ಟು ಬಾಂಬೆ ರವವನ್ನು ಬಳಸಿಬಿಟ್ಟು ಅದೇ ರೀತಿ ಪಂಚೆಯನ್ನು ಉಪಯೋಗಿಸಿ ಬಟ್ಟೆ ಮೇಲೆ ಹಪ್ಪಳವನ್ನು ಹಾಕಿ ಸುಲಭವಾಗಿ ಹೇಗೆ ತೆಗೆಯೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿಯಾಗಿ ಹಲವಾರು ಒಳ್ಳೊಳ್ಳೆ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕಿಗೆ ಹೋಗಿ ಅವನ್ನು ಕೂಡ ನೋಡಿಕೊಂಡು ಸಪೋರ್ಟ್ ಮಾಡ್ತಾನೆ ಇರಿ. ಇನ್ನೊಂದು ಹೊಸ ರುಚಿಯೊಂದಿಗೆ ಹವ್ಯಕ ಪಾಕಶಾಲೆಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.